ಇವ ನೋಡಿದೇನ್ ಬೇ ನನ್ನ ಮೇಘ ಎಂತ ದೊಡ್ಡ ಮನಿ ಸೇರ್ಕೊಂಡ್ಬಿಟ್ಲು. ಇವ್ ಅತ್ತಿರ ಎಂತ ಜೀವ ಮಾಡ್ತಾಳ್ ಬೇ. ಹೌದೌದು ನೋಡಿದ್ನಲ್ಲ ನಾನು. ನನ್ನ ಮಗಳಂಗ ನೋಡ್ಕೊಂತೀನಿ ಏನ ಕುಂತಿಲ್ಲಪ್ಪ. ಏನೇನ್ ಮಾಡ್ತಾರ ಏನ. ನೋಡು ಸುಳ್ಳು ಜಾಸ್ತಿ ದಿನ ಉಳಿಂಗಿಲ್ಲ. ಆಕಿ ಯಾಕೆ ಸುಳ್ಳು ಹೇಳ್ಬೇಕು? ನಾನು ಹಂಗ ನಾವು ಹಿಂಗ ನಾವು ದೊಡ್ಡ ಮನುಷ್ಯರು ನಾವು ದೊಡ್ಡ ಸೌಕಾರ ಮಂತಂದವ್ರು ಅಂತ ಯಾಕೆ ಈಕಿ ಸುಳ್ಳು ಹೇಳ್ಬೇಕು? ಸುಳ್ಳು ಜಾಸ್ತಿ ದಿನ ಉಳಿಂಗಿಲ್ಲ. ಏನಿಲ್ಲಿ ಇದ್ದಿದ್ದಂಗ ಹೇಳ್ಬಿಡು ಅನ್ನೋ ಏನು ಇನ್ನ ಕಾಲ ಮಿಂಚಿಲ್ಲ. ಇದ್ದ ಸತ್ಯನ ಬಾಯ್ ಬಿಟ್ಟು ಹೇಳ್ಬಿಟ್ರ ನಾವ್ ಇನ್ನೂ ದೊಡ್ಡವ್ರು ಹಾಕಿವಿ, ಏನ್ ಸಣ್ಣವ್ರು ಆಗಂಗಿಲ್ಲ. ಒಟ್ಟು ತಲೆ ಉಪಯೋಗಿಸ್ನಿಲಿ ಯಪ್ಪ. ನಮ್ ಭಾವದನಲ್ಲ ದಿನ 15,000 ರೂಪಾಯಿ ದುಡಿತಾನಂತ. ಅದ್ರಾಗ ಒಂದ್ 5,000 ರೂಪಾಯಿ ನಮಗ್ ಕೊಟ್ಬಿಟ್ರೆ ದಿನಾಲು ನಾವು ಬೇಕಾದಂಗ್ ಸೌಕಾರ ಆಗ್ತಿವ. ಯಪ್ಪ ನೀ ಸುಮ್ನೆ ಇದ್ಬಿಡು ಯವ್ವ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅಂತ ಹೇಳಪ್ಪಗ. ನಾನರ ಹೊಸ ಅಂಗಿ ಹಾಕೊಂಡ್ ನಿಂತ್ಬಿಟ್ಟನಿ, ನೀನು ಹೊಸ ಸೀರೆ ಉಟ್ಕ. ಯಪ್ಪ ನೀ ಅದು ಬನಿಯನ ಅದು ಟಾವೆಲ್ ಎಸದ ಒಳ್ಳೆ ವೈಟ್ ಕಲರ್ ಪೈಜಾಮ ಅಂಗಿ ಹಾಕೋ. ಏನ ನಾಳೆ ಅವ್ರ ಮನೆಗೆ ಹೋಗೋನು ಯವ್ವ. ಆಕಿ ಬ್ಯಾಗ್ನಾಗ ರೊಕ್ಕಿದ್ವು. ನಾನು ನನ್ನ ಖರ್ಚಿಗೆ ಒಂದು 500 ರೂಪಾಯಿ ಇಟ್ಕೊಂಡು 4,000 ರೂಪಾಯಿ ಕೊಡ್ತೀನಿ. ಅಲ್ಲಲ್ಲ 500 ರೂಪಾಯಿ ತಗೊಂಡು ಏನ್ ಮಾಡ್ತಿಲ್ಲ? ಕುಡ್ದು ಬೀಳ್ತೀಯನ ಇಲ್ಲ ಇಸ್ಪೆಟ್ ಆಡಕ್ ಹೋಗಿಯಪ್ಪ? ಯವ್ವ ಇಲ್ಲ ಬೇ, ಇಸ್ಪೆಟು ಆಡಂಗಿಲ್ಲ ಈಗ. ಏನು ಒಂದು 100 ರೂಪಾಯಿದು ಕುಡಿತೀನಿ, ಜಾಸ್ತಿ ಕುಡಿಯಂಗಿಲ್ಲ. ಇನ್ನ ಒಂದು 400 ರೂಪಾಯಿ ನಂಗೂ ಖರ್ಚು ಇರ್ತಾವಲ್ಲ ಬೇ. ತೀರಾ ಕಿಸೆದಾಗ 1 ರೂಪಾಯಿ ಇಲ್ಲ ಅಂದ್ರೆ ಹೆಂಗ, ಅದಕ್ಕೆ ಒಂದು 400 ರೂಪಾಯಿ ಇಟ್ಕೊಂತೀನಿ. 4,000 ರೂಪಾಯಿದಾಗ ನೀನು ಇದು ಅಡಿಗೆ ಮಾಡ್ಕೋ ಚಲೋತ್ನಾಗಿ. ಒಟ್ಟು ಬೇಕ್ರಿ ತಿನಸ್ ತಗೊಳುನು, ಬ್ರೆಡ್ ಕಾರ್ದಾನಿ ಮತ್ತು ಅವೆಂತದ್ರ ಚಲೋ ಸ್ವೀಟ್ ಅವು ತಗೊಂಡು ಇದು ನಮ್ಮ ಮೇಘ ಮನೆಗೆ ಹೋಗುನಂತ. ತಗೋಪ್ಪ ಹೋಗುನು. ನಿನ್ನೆ ಮೊನ್ನೆ ಬಾಂಡೆ ತಿಕ್ಕಕ್ ಹೋಗೇ ಇಲ್ಲ. ಈಕಿ ಮೇಘ ಮಾಡಿದ ಕೆಲ್ಸಕ್ಕ ಈಗ ಅರ್ಜೆಂಟಾಗಿ ನಾ ಬಾಂಡೆ ತಿಕ್ಕಕ್ ಹೋಗ್ಬೇಕು. ಓಟ ಮನೆ ಕಡೆ ಜಾಕಿ ನೋಡ್ಲಾ, ನಿಮ್ ತಂಗಿ ರೊಕ್ಕ ಕೊಟ್ರ ಒಟ್ಟು ಏನಾರ ಬಿಸ್ನೆಸ್ ಮಾಡು. ಏನು ತಂಗಿ ರೊಕ್ಕ ತಗೊಂಡು ತಿನ್ಬೇಕು ಉಣ್ಬೇಕು ಅಂತ ಆಸೆ ಇರಬಾರ್ದು ಗಂಡ ಮಕ್ಳಿಗೆ. ಗಂಡ ಮಕ್ಳು ದುಡ್ಡು ತಿಂದ್ರನ ಒಂದು ಬೆಲೆ ಇಲ್ಲ. ದುಡಿ ನಿನ್ ಕೈಕಾಲ್ ಗಟ್ಟಿರ ಮಟ್ಟ ದುಡ್ಡು ತಿನ್ನೋ. ನನಗೀಗ 8 ವಯಸ್ಸು, 60 ವಯಸ್ಸು ನನಗೆ. ಈಗ್ಲೂ ನಾನು ಚಾದ ಅಂಗಡಿಗ ಗ್ಲಾಸ್ ತೊಳ್ಯಾಕ್ ಹೋಗ್ತೀನಿ. ಏನು ಸರ್ವರ್ ಆಗಿ ಕೆಲಸ ಮಾಡ್ತೀನಿ. 1-2 ತಾಸಿನ ಟೈಮ್ ಸಿಕ್ತು ಅಂದ್ರ ಚಾ ಮಾರಕ್ ಹೋಗ್ತೀನಿ. ಅವೆಲ್ಲ ರೊಕ್ಕ ತಂದು ಮನಿಗೆ ಹಾಕ್ತೀನಪ್ಪ. ನೀನು ಕುಡಿಯಕ್ ಹೋಗ್ಬಿಡ್ತಿ. ಹಿಂಗ್ ಮಾಡಿದ್ರೆ ಹೆಂಗ್ಲಾ ತಿಳ್ಕೊಲ. ತಂಗಿ ರೊಕ್ಕ ಕಾಸೆ ಬಿದ್ದು ಜೀವನ ಹಾಳು ಮಾಡ್ಕೋಬೇಡ. ಅಯ್ಯೋ ಯಪ್ಪ, ಏನ್ ವೇದ ವಾಕ್ಯ ನೀತಿ ವಾಕ್ಯ ಹೇಳ್ತಿ? ಸುಮ್ನಿರ್ ನೀನ್, ನಂಗೆಲ್ಲ ಗೊತ್ತೈತಿ. ಏನಾರ ಮಾಡ್ಪ, ನಾನು ಚಾದ ಅಂಗಡಿ ಕೆಲ್ಸಕ್ಕೆ ಹೋಗ್ಬೇಕು. ಅವ್ರು ಎಲ್ಲಿ ಕೆಲಸದಿಂದ ತೆಗೆದ ಬಿಡ್ತಾರ ಏನ. ಹಿಂಗ ಬಿಟ್ಟು ಹೋದ್ರ ಹೋಗ್ಕೇನ್ ತಗೋಣ. ಮನೆ ಕಡೆ ಹುಷಾರಿ. ಅಲ್ಲ ಕುಂತಲೆ ರೊಕ್ಕ ಸಿಕ್ತತಿ ಅಂದ್ಮೇಲೆ ಇವ್ರು ಯಾಕೆ ದುಡ್ಯಾಕಂತ ಸಾಯ್ತಾರ ನಮ್ಮ ಅವ್ವ ಅಪ್ಪ? ಥೋ, ನಮ್ ತಂಗಿ ಕೊಡ್ತೀನಿ ಅಂದಾಳ ರೊಕ್ಕ, ಮತ್ತ ದುಡಿಬೇಕು ನಾವು ದುಡ್ಡು ನಾವ ತಿನ್ಬೇಕು ಅಂತ ವೇದವಾಕ್ಯ ನೀತಿ ವಾಕ್ಯ ಹೇಳ್ತಾರ. ನಾನರ ದುಡಿಯಂಗಿಲ್ಲ. ಯಾರಿಗ್ ಬೇಕು ದುಡ್ಯಾರ? ಆರಾಮಾಗಿ ಮನ್ಯಾಗ ಕುಂತ ತಿಂತಾನಿ. ನಮ್ ತಂಗಿ ರೊಕ್ಕ ಕೊಡ್ತಾಳಲ್ಲ ಅದ್ರಾಗ ಒಟ್ಟು ಮಜಾ ಮಾಡ್ತೀನಿ. ಉಳೋದ್ರ ಅಪ್ಪ ಅವನ್ ಕೈಯಾಗ ಕೊಡ್ತೀನಿ ಅಷ್ಟೇ. ಯಪ್ಪ ದೇವ್ರೆ, ನಿನ್ನ ಮಾತು ಕೇಳಿ ಎಷ್ಟು ದಿನ ಆಗಿತ್ತು ಅಂಜಲಿ. ಮನಿ ಒಳ್ಳೆ ಭಾರಿ ಚಂದ ಐತಿ. ಹಳೆ ಕಾಲದ ಮನಿ, ಕಂಬ ಭಾರಿ ಚಂದ ಐತಿ. ನಂಗೆ ಭಾಳ ಇಷ್ಟ ಆತಿದ್ ಮನಿ. ಚಂದ ಐತಿ ಮನಿ. ತಡಿ ಕುಂದ್ರ ಚಾ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಚಾ ಎಲ್ಲ ಬೇಡ, ನಾನು ಡಯಟ್ ಮಾಡಾಕುಂತೀನಿ. ಚಲೋ ಹುಡುಗ ಸಿಗ್ಬೇಕಲ್ಲ ಅದಕ್ಕೆ ಡಯಟ್ ಮಾಡಾಕುಂತೀನಿ. ನಾ ಚಾ ಏನು ಕುಡಿಯಂಗಿಲ್ಲ, ಸಕ್ರಿದಂತೂ ತಿನ್ನಂಗೆ ಇಲ್ಲ. ಅಲ್ಲಲಿಲ್ಲ ಎಲ್ಲ ತಿಂದು ಡಯಟ್ ಮಾಡ್ಬೇಕು. ಅದು ಬೇಡ ಇದು ಬೇಡ ಅಂದ್ರೆ ನಾ ಕೇಳಂಗಿಲ್ಲ. ಈಗ ಚಾ ಮಾಡ್ತೀನಿ, ನೀ ಕುಡಿಬೇಕಷ್ಟೇ. ಬೇಡ ನಾನು ಡಯಟ್ ಮಾಡಾಕುಂತೀನಿ. ಪ್ಲೀಸ್ ಫೋರ್ಸ್ ಮಾಡ್ಬೇಡ. ಆತಪ್ಪ ಮತ್ತೆ ಏನ್ ತಿಂತಿ? ಎಲ್ಲ ಊಟ ಮಾಡ್ತೀನಿ, ಆದ್ರೆ ಸಕ್ರಿದಷ್ಟೇ ತಿನ್ನಂಗಿಲ್ಲ. ಓ ಯಾರ ಬಂದಾರ ಮನಿಗ? ಅತ್ತಿಯರ ಈಕಿ ನನ್ ಗೆಳತಿ ಲೀಲಾ ಅಂತ. ಹಂಗ ನನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗಕ್ಕಂತ ಬಂದಾಳ್ರಿ. ನನ್ನ ನೋಡಿ ಮಾತಾಡ್ಸಕ್ ಬಂದಾಳ. ಯಾರ ಹುಡುಗಿ ನೀನು? ನನಗ್ ಯಾಕೆ ನೋಡಿ ಮಾತಾಡ್ಸಕ್ ಬಂದಿ? ಅಯ್ಯೋ ದೇವ್ರಿ, ಸ್ಪೀಕರ್ ಡಮರ್. ಅತ್ತಿಯರ ಆಕಿ ನನಗ್ ಗೆಳತಿರಿ, ನನ್ನ ನೋಡಕ್ ಬಂದಾಳ. ಅಯ್ಯ ನೀನ ಜೋರ್ ಬೊಗಳ್ಬೇಕು. ಅದು ಯಾಕದ ಅಲ್ಲೇ ಗುನುಗುನು ಮಾಡುದು? ನಿನ್ ಹೆಸರೇನ್ವಾ? ಲೀಲಾ. ಲೀಲಾ ಚಂದ ಐತಿ ಹೆಸರು. ಹೌದು, ಯಾರ ಮಗಳು ನೀನು? ನಾನು ಹನುಮವ್ವನ ಮಗಳು. ಹನುಮವ್ವ? ಯಾವ ಹನುಮವ್ವ? ಇಲ್ಲೇ ದೊಡ್ಡ ಟ್ಯಾಂಕಿ ಐತಲ್ಲ ನೀರಿಂದ, ಅದ್ರ ಹಿಂದೆ ಒಂದು ಓಣಿ ಐತಿಲ್ಲ, ಆ ಓಣ್ಯಾಗದ ನಮ್ಮವ್ವ ಹನುಮವ್ವ ಅಂತ. ಹೌದಾ? ನಿಮ್ಮಪ್ಪನ ಹೆಸರೇನು? ಅಯ್ಯೋ ದೇವ್ರೆ, ನಮ್ಮಪ್ಪ ಬಸಪ್ಪ. ಓ ಬಸಪ್ಪ, ಈಗ ಗೊತ್ತಾತ್ ನೋಡ್ವಾ. ಹೌದು, ನಿಮ್ಮ ಅಜ್ಜನ ಹೆಸರೇನು? ಏ ಅಂಜು, ಈ ತಲೆ ಕೆಟ್ಟ ಮುದುಕಿ ಕಡೆ ಅದು ಹೆಂಗ ಬಾಳೆ ಮಾಡಕ್ ಕುಂತೀಯ? ಒಂದು ಹೇಳಿದ್ರಿ ಇನ್ನ ಒಂದು ಪ್ರಶ್ನೆ ಕೇಳ್ತಾ? ಇಲ್ಲೇನು ಪ್ರಶ್ನೆ ಉತ್ತರ ಕೇಳಕ್ ಕುಂತಾಳೆ ನೀ ಮುದುಕಿ? ಹಂಗ್ಯಾಕಂತೀಯ ಪಾಪ? ಇದೇ ಮನುಷ್ಯರವ್ರು, ಮತ್ತೆ ಹಂಗ ಕೇಳಂಗಿಲ್ಲನ? ಎಲ್ಲರೂ ಕೇಳ್ತಾರಪ್ಪ. ಏ ಹುಡುಗಿ, ಅಲ್ಲೇನ್ ಮಾತಾಡಕ್ ಕುಂತೀಯ? ಇಷ್ಟು ವಯಸ್ಸಾದ್ರೂ ಅಮ್ಮ ಅವಳೇ ಕಲ್ಪನಾ, ಶರಪಂಜರ ಕಲ್ಪನಾ ಕಣ್ಣ ಕಾಣಕುತ್ತಾಳ ಅಂತ ಹೇಳಿದ್ದು. ಹೌದೇನ ಹುಡುಗಿ? ಎಲ್ಲರೂ ಹಂಗಂತಾರ. ನಮ್ಮ ಯಜಮಾನ್ರು ಹಂಗಂತಿದ್ರವ. ಬಯಲು ದಾರಿ ಪಿಕ್ಚರ್ಗೆ ಹೋದಾಗ ಹಂಗಂತಿದ್ರು ಗೊತ್ತಾ? ನೋಡು ನನ್ನ ಮಗ ಬಂದ ನೋಡವ. ಏನ್ರಿ ಈಕಿ ನನ್ನ ಗೆಳತಿ ಲೀಲಾ ಅಂತ ಹೇಳಿದ್ನಲ್ಲ ನಿಮಗ. ಓ ಹೌದಾ, ನಮಸ್ಕಾರ ರೀ. ನಮಸ್ಕಾರ ರೀ. ಅಯ್ಯೋ ಈ ಹುಡುಗಿ ಎಷ್ಟು ಚಂದ ಐತಿ, ಎಷ್ಟು ಬೆಳುಗೈತಿ. ಮಾತು ನೋಡಿದ್ರು ಕೇಳಬೇಕು ಅನ್ಸಕುಂತತಿ. ಅಯ್ಯೋ ಈ ಕೆರ ನನ್ ಸಸಿ ಆಗ್ಬಾರ್ದಿತ್ತ. ಹೋಗಿ ಆ ಕುಡುಮೂಳಿ ನನ್ ಸಸಿ ಆಗ್ಬಿಡ್ತು. ಅಣೆ ಬರ ಅಂಜು, ನಿಮ್ ಮನೆಯವ್ರು ಹ್ಯಾಂಡ್ಸಮ್ ಆಗಿದಾರ. ಯಾಕ ಹುಡುಗಿ ನನ್ನ ಮಗ ಹಂಡೆ ಇದ್ದಂಗದ ನನ್ನ ಕುಂತಿಲ್ಲ, ಯಾಕ ಅಂತೀನಿ? ಓ ನನ್ನ ಮಗ ನೋಡಲಿ ತ್ರಿಪುರ ಸುಂದರ. ಯಮ್ಮ ಹಂಡೆ ಇದ್ದಂಗದಾರ ಅಂತ ಹೇಳಿಲ್ಲ ಬೇ. ಹ್ಯಾಂಡ್ಸಮ್ ಅಂದ್ರ ಹೀರೋ ಇದ್ದಂಗದಾರ ಅಂದಿದ್ದು. ಓ ಹಂಗಂದ್ಯಾ? ನನಗ ಈಗ ವಯಸ್ಸಾಗಿತ್ತಲ್ವಾ, ಓಟ್ ಕಿವಿಗ ಚಂದ ಕೇಳ್ಸಂಗಿಲ್ಲ. ಒಡ್ ಜೋರಾಗಿ ಮಾತಾಡು. ನೋಡ್ಲಾ ನಿನಗ ಹೋಗ್ಲಾಕ್ ಕುಂತಾಳ ಹೀರೋ ಇದ್ದಂಗದಿ ಅಂತ. ಏನ್ರಿ ನೀವು ಹೋಗ್ರಿ, ಒಳಗ್ ಹೋಗ್ರಿ. ನೀವು ಕೈಕಾಲ್ ಮಕ್ಕ ತಕೊಂಬರಿ, ಊಟ ಕೊಡ್ತೀನಂತ. ಅಡಿಗೆ ಮನೆ ಕುಂತಿರಿ, ಅಲ್ಲೇ ಹಚ್ಕೊಡ್ತೀನಿ ತಾಟ. ಅಲ್ಲ ತಡಿಯ, ಓಟ್ ಮಾತಾಡ್ತೀನಿ. ಅಯ್ಯೋ ದೇವ್ರೆ, ಹೋಗ್ರಿ ಒಳಗ.
ಆತು ಬಿಡು, ಅದಕ್ಕೆ ಯಾಕೆ ಅಷ್ಟು ಜೋರು ಮಾಡ್ತಿ? ಹೋಗ್ತೀನಿ. ಅಯ್ಯೋ ದೇವ್ರೆ. ಲೀಲಾ, ಏನಂಜು? ಏನಿಲ್ಲ, ಈಗ ನೀನ್ ನಿನ್ ಮನೆಗೆ ಹೋಗು. ನಾಳೆ ನಾನು ನಿಮ್ಮ ಮನೆ ಕಡೆ ಬರ್ತೀನಿ ಅಂತ. ಈಗ ಹೋಗಿ ನೀನ್. ಅಯ್ಯಯ್ಯ, ಅಲ್ಲ ಮನೆ ಮಠ ಬಂದು ಹುಡುಗಿನ ಹೋಗು ಹೋಗು ಅಂತ ದಬ್ಬ ಕುಂತಿಯಲ್ಲ, ಒಟ್ಟು ಸಾಯಂಕಾಲ ಮಠ ಕುಂತ ಹೋಗಿ ತಗೋ. ಪಾಪ ಎಷ್ಟು ಚಲೋ ಇದ್ದಿದ್ದು ಹುಡುಗಿ, ನಂಗ್ರ ಭಾರಿ ಸೇರ್ತವ ಈ ಹುಡುಗಿ. ಮೇಘ, ಹೆಂಗೈತವ ನಮ್ಮನಿ ಸೇರ್ತಾ ನಿನಗ? ಹೂರಿ ಅತ್ತಿ ಸೇರ್ತ. ಅಯ್ಯೋ ಅತ್ತಿ ಅತ್ತಿ ಅಂತ ಯಾಕೆ ಕರಿತೀವ? ಅತ್ತಿ ಅಂದ್ರ ನಾನು ಯಾರೋ ದೂರದಕ್ಕೆ ಅನ್ನಿಸ್ಬಿಡ್ತತಿ. ಅಮ್ಮ ಅಂತೇನ ಕರಿ. ನೀನು ನನ್ನ ಸ್ವಂತ ಮಗಳಿದ್ದಂಗ ಅಂತ ಅನ್ಕೊಂತೀನಿ ನಾನು. ಅಮ್ಮ ಅಂತೇನ ಕರಿಯವ. ಹೂರಿ ಅಮ್ಮ. ಈಗ ಜಾಣೆ ಆದಿ ನೋಡುವ. ಅದು ನಿಮ್ದು ಭಾರಿ ದೊಡ್ಡ ಬಂಗ್ಲೋ ಅಂತ. ನಮ್ಮನಿ ಬಹಳ ಸಣ್ಣದಾತ ಏನ, ಒಟ್ಟು ಅಡ್ಜಸ್ಟ್ ಮಾಡ್ಕೊರವ. ನನ್ನ ಮಗ ದುಡ್ಯಾಕ ಕುಂತಾನಲ್ಲ, ಚಂದಾಗಿ ದುಡ್ದು ಎಲ್ಲ ರೊಕ್ಕ ಜೋಡಿಸಿ ನಾವು ದೊಡ್ಡ ಅರಮನೆ ಅಂತಾನ ಮನಿ ಕಳಿಸ್ತೀವಿ. ನಡಿತೈತ್ರಿ ಅಮ್ಮ, ಹಂಗೇನಿಲ್ಲ. ಊಟನು ಚಲೋ ಊಟ ಮಾಡ್ಲೇ ಇಲ್ಲವ. ಒಂದ್ ಅರ್ಧ ಚಪಾತಿ ತಿಂದು ಸ್ವಲ್ಪ ಅನ್ನ ತಿಂದು ಎದ್ದು ಬಿಟ್ಟಿ. ಹಿಂಗಾದ್ರೆ ಹೆಂಗವ ನೋಡಿ, ಎಷ್ಟು ಸಣ್ಣಕ್ಲಾಗ್ಬಿಟ್ಟಿ. ಹೊಟ್ಟೆ ತುಂಬಾ ಊಟ ಮಾಡಿ ಚಂದಾಗಿರ್ಬೇಕು, ಆಯ್ತಾ? ಹೂರಿ ಅಮ್ಮ. ಅದು ವೀರೇಶ. ಅಯ್ಯೋ, ಗಂಡಿಗೆ ಹೆಸರು ಕರಿಬಾರ್ದವ, ರೀ ಅನ್ಬೇಕು. ರೀಗಿ ಅಂತ ಕರೆಯುವುದು ನಂಗೆ ಇಷ್ಟ ಆಗಂಗಿಲ್ಲ. ರೀ ಏನು ಬೇಡ, ವೀರೇಶ್ ಅಂತನ ಕರೀಲಿ. ಅದು ಹಂಗಲ್ಲಲ್ಲ ಯವ್ವ, ತೀರ ಹೇಳ್ಬಾರ್ದು. ನಮ್ಗೆ ಹೆಂಗ್ ಇಷ್ಟ ಹಂಗಿರ್ತೀವಿ ನಾವು. ಎಲ್ಲದಕ್ಕೂ ಹಳೆ ಕಾಲದ ಅಳಗುಳಿ ಅಜ್ಜಿ ಹಂಗ್ ಮಾಡ್ಬೇಡ. ಓಟ್ ಅರ್ಥ ಮಾಡ್ಕೋ. ಆತಪ್ಪ, ನಿಮ್ ಇಷ್ಟನ ನನ್ನ ಇಷ್ಟ. ನೋಡುವ ಸಸಿ, ನಿಂಗೆ ಹೆಂಗ್ ಇಷ್ಟ ಆಕೈತಲ್ಲ ಹಂಗ ಮಾತಾಡ. ಹೂರಿ ಅಮ್ಮ. ಹೋಗುವ, ಓಟು ಮಕ್ಕಂಡಿದ್ದೇಳ್ತೀಯನ ನೋಡು. ಪಾಪ ನಿಂಗೂ ಸುಸ್ತು ಆಯಾಸ ಆಗಿರ್ತತಿ. ಅದ್ರಾಗ ಬಿಸಿಲಿನಾಗ ಒಂದ್ ನಿಂತು ಬಿಟ್ಟಿದ್ವಲ್ಲ ಹೊರಗ, ಸುಸ್ತಾಗಿರ್ಬೇಕು. ಓಟು ಮಕ್ಕಂಡಿದ್ದೇಳು, ಆಮೇಲೆ ಚಾ ಕುಡಿಯಕ್ಕೆ ಬಳಸ್ತೀನಿ. ಹೌದು ಮೇಘ, ಮಕ್ಕೋ ಹೋಗು. ಯಾವ್ದು ರೂಮು? ಬಾ, ನಾ ತೋರಿಸ್ತೀನಿ. ಅಯ್ಯೋ ಯವ್ವ, ನನ್ನ ಮಗ ಸಸಿ ಎಷ್ಟು ಚಂದದಾರವ ಯವ್ವ. ಅಯ್ಯೋ, ನನ್ನ ಮಗನ್ ಬಾಳು ಬೆಳಕಾತ. ಹಿಂಗ ಯಾವಾಗ್ಲೂ ನಕ್ಕೊಂತ ಖುಷಿಯಾಗಿ ಚಂದಿರ್ಲಿವ ನನ್ನ ಮಗ ಸಸಿ. ಯಪ್ಪ, ಸುಸ್ತಾಗೋತ್ ಇವತ್ತು ಕೆಲಸ ಮಾಡಿ ಮಾಡಿ. ಓ ವಿಚಿತ್ರ. ಓ ಅಲ್ಲ ಸುಚಿತ್ರ. ಓ ಕತ್ತೆ. ಅಯ್ಯೋ ಅಲ್ಲ ಅತ್ತೆ ಅತ್ತೆ ಅತ್ತೆ. ಯಾಕಲೇ ನಿನ್ನ ಮಸಡ್ಯಾಗ ನಮ್ಮ ಧರಿಲಿ? ನೀನ್ ಯಾರ್ಲೆ ನನಗ ಕತ್ತೆ ಅನ್ನಕ? ಅಲ್ಲ, ನೀವಾದ್ರೆ ಬಾಯಿ ತಪ್ಪಿ ಸುಚಿತ್ರ ಹೋಗಿ ವಿಚಿತ್ರ ಅನ್ಬಹುದು. ನಾನು ಅತ್ತೇನ ಕತ್ತೆನ ಅತ್ತೆ ಅನ್ನಕ್ಕಾಗಂಗಿಲ್ಲನ್ರಿ. ಅಯ್ಯತ್ತೀರ, ನೀವು ಚಂದ ಮಾತಾಡಿ, ನಾನು ಮಾತಾಡ್ತೀನಿ. ನಾನು ಒಟ್ಟು ಅಡ್ಡ ಹಾಕ್ತೀನಿ. ನಡ ನೋವ ಕುಂತತಿ. ಅಡ್ಡ ಹಾಕ್ಬಿಡ್ತೀವ ನೀನು? ರಾತ್ರಿ ಅಡ್ಗಿಗ ಈಗಿಂದ ತಯಾರು ಮಾಡು. ಅಲ್ರಿ ಅತ್ತಿಯರ, ಇನ್ನ ಬಹಳ ಟೈಮ್ ಐತಲ್ಲ, ಈಗೇನ್ ಅರ್ಜೆಂಟ್ ಐತಿ? ನಾನೆಲ್ಲ ಮಾಡ್ತೀನಿ. ಈಗ ಸ್ವಲ್ಪ ಮಕ್ಕೊಂಡು ಎದ್ದಾಳ್ತೀನಿ ತಗೋರಿ. ಇದು ನಿನ್ ತವ್ರ ಮನಿ ಅಲ್ಲ, ಗಂಡನ ಮನಿ. ಗಂಡನ ಮನ್ಯಾಗ ಹೆಂಗಿರ್ಬೇಕ ಹಂಗತೇನ ಇರ್ಬೇಕು. ಅತ್ತಿ ಮಾತು ಕೇಳಬೇಕು. ಅದು ಒಟ್ಟು ಜಾಮೂನ್ ಮಾಡು ಮನ್ಯಾಗ. ಏನ ಹೊಸದಾಗಿ ಜೋಡಿ ಅದಾರಲ್ಲ, ಒಟ್ಟು ತಿನ್ಲಿ. ಏನಾರ ಮನ್ಯಾಗ ಶುಭ ಕಾರ್ಯ ನಡೆದಾಗ ಒಟ್ಟು ಸ್ವೀಟ್ ತಿನ್ಬೇಕು. ಅಲ್ಲ, ನೀವು ಮಾಡ್ರಲ್ಲ, ನೀವು ಖಾಲಿನ ಅದಿರಿ. ನಿಮ್ ಮುದ್ದು ಸೊಸಿ ಬಂದಾಳಲ್ಲ ಮೇಘ, ಆಕಿನ ಕರ್ಕೊಂಡು ಮಾಡ್ರಿಲ್ಲ ಓಟು. ನಾನ ಮಾಡ್ಬೇಕಂತ ಯಾಕೆ ಹೇಳಾಕುಂತೀರಿ ನೀವು? ಅಲ್ಲ, ಈಗ ಬಂದಾಳ ಆಕಿ ಹೊಸ ಮಾಲ್ಗಿತ್ತಿ. ಆಕಿನ ಅಡ್ಗಿ ಮನ್ಯಾಗ ತಂದು ಕುಂದರ್ಸ್ಲೇನು ಅಡ್ಗಿ ಮಾಡಕ? ಓ ಬೇಷದಿವ ನೀನು. ಅತ್ತಿಯರ, ನಾನು ಮದುವೆಯಾಗಿ ಬಂದ ಮರ್ದಿನ ನೀವು ನಂಗ ಚಾ ಮಾಡು, ಅದು ಮಾಡು, ಹಾಲು ಕಾಸು, ಒಟ್ಟು ಬಾಂಡೆ ತಿಕ್ಬಿಡು, ಕಸ ಹೊಡೆದ್ಬಿಡು, ಕಲ್ಲು ಹೊಡೆಸ್ಬಿಡು, ಅದು ಇದು ಅಂತ ಎಲ್ಲ ಕೆಲಸ ನನಗೆ ಹಚ್ಬಿಡ್ರಿ. ಈಗರ ಈ ಮನ್ಯಾಗ ನಾನು ಒಂದು ಕೆಲಸ ಅಲ್ಲ, ಎಲ್ಲ ಕೆಲಸ ನಾನು ಮಾಡ್ತೀನಿ. ನೀವು ಒಂದು ಕೆಲಸನೂ ಮಾಡಂಗಿಲ್ಲ ನೋಡ್ರಿ ಅತ್ತಿಯರ. ನಾನು ನೇರಿ ಹೇಳಾಕುಂತೀನಿ, ನಾಳೆಯಿಂದ ಆಕಿನೂ ಕೆಲಸ ಮಾಡಲೇಬೇಕು. ಒಂದಿನ ನಾನು ಅಡಿಗೆ ಮಾಡ್ತೀನಿ, ಒಂದಿನ ಮೇಘ ಅಡಿಗೆ ಮಾಡ್ಬೇಕು. ಒಂದಿನ ನಾ ಕಲ್ಲು ಕಸ ಮಾಡಿದ್ರೆ ಆಕಿನ ಒಂದಿನ ಮಾಡ್ಬೇಕು. ಹಿಂಗತೆ ಹಂಚ್ಕೊಂಡು ಕೆಲಸ ಮಾಡ್ಬೇಕು ನೋಡ್ರಿ ಅತ್ತಿಯರ. ತೀರ ಮಾಡ್ತಾಳ ಅಂತ ಎಲ್ಲರಿಗೂ ಮಾಡಿ ಹಾಕಕ್ ನನ್ನ ಕೈಲಿ ಆಗಂಗಿಲ್ರಿ. ನಾನು ಮನುಷ್ಯಳದೀನಿ. ಹೋಗ್ಲಿ ಬಿಡು, ಹೊಸಮಾಲ್ಗಿತ್ತಿಯದಳ. ಈಗ ಬಂದು ಸಸಿ ಮೇಲೆ ಕಣ್ಣು ಹಾಕ್ತಿಯಲ್ಲ ನೀನು. ಏನು ಮನಿ ಮುರ್ದ ಬಿಡ್ಬೇಕನು? ಅಯ್ಯಯ್ಯ ಎಂತ ಕುಡಿದೆ ನೀನು? ನನ್ನ ಮನಿ ಎಷ್ಟು ಚಂದಿತ್ತು ಮೊದ್ಲೆಲ್ಲ. ನೀ ಬಂದು 3 ದಿಕ್ ಮಾಡಿ ನೋಡ್ ನಮ್ಮ ಮನಿನ. ಓ ಏನು ಮೊದ್ಲು ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ ಅಂತ ಇದ್ರೆ ನೋಡ್ರಿ ಮಾತಾಡ್ತೀರಿ. ನೋಡ್ರಿ ಅತ್ತೀರ, ನೀವು ಬೆಕ್ಕದ್ ಮಾಡಿದ್ರು ಅಷ್ಟೇ. ಒಂದಿನ ನಾನ್ ಮಾಡಿದ್ರೆ ಇನ್ನೊಂದಿನ ಆಕಿ ಮಾಡಕ್ಕೆ ಬೇಕು. ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಬೇಕಂದ್ರೆ ಈಗ ಕರೀರಿ, ಹೇಳ್ಬಿಡ್ರಿ. ನಾಳೆ ನಾನು ಕಸ ಕಲ್ಲು ಮಾಡ್ಲೋ ಏನ ಅಡಿಗೆನ ಮಾಡ್ಲೋ ಆಕಿಗ ಕೇಳ್ರಿ. ಅಲ್ಲ, ಆಕಿಗ ರೂಢ ಐತೆ ಏನಿಲ್ಲೋ, ಮಾಡಕ್ ಬರ್ತೈತೆ ಏನಿಲ್ಲೋ? ಗೊತ್ತಿಲ್ಲ. ಆಕಿ ಇದ್ದಂತ ಮನಿ ಆಕಿ ಭಾರಿ ಸೌಕಾರದಾರಂತವ್ರು. ನಿಂಗೆ ಗೊತ್ತಿಲ್ಲ, ಸುಮ್ಕಿರ್ನಿ. ಅತ್ತಿಯರ, ಆಕಿಗಿಂತ 100 ಪಟ್ಟು ಸೌಕಾರ ನಾವದಿವ್ರಿ. ಆದ್ರ ಒಂದು ದಿನ ನಾನು ನಿಮ್ ಮುಂದೆ ತೋರ್ಸಿಲ್ಲ. ನಾ ತೋರ್ಸಿದ್ರ ನೀವು ಏನು ಉಳಿಯಂಗೂ ಇಲ್ಲ ನನ್ನ ಮುಂದೆ. ಮತ್ತ ಹೋಗ್ಲಿ ಬಿಡು ಪಾಪ. ಅವಿನಾಶಕ್ ಸಿಟ್ಟು ಬರ್ತತಿ, ಮನ್ಯಾಗಿರೋದ್ ಜಗಳ ಮಾಡ್ಬೇಕು ಅಂತ ನಾನ್ ಸುಮ್ಮನಿದ್ದಂಗೆಲ್ಲ ನಿಮ್ದು ಭಾರಿ ಆತಲ್ರಿ ಇದು. ನೋಡ್ರಿ, ಆಕಿ ಇದ್ದಂತ ಮನೆಯಂದು ಹುಡುಗಿಯರ ಆಗಿರ್ಲಿ, ಇಲ್ಲ ಬಿಕಾರಿ ಮಂತನದ ಹುಡುಗಿಯರ ಆಗಿರ್ಲಿ, ಅದು ನನಗ್ ಸಂಬಂಧ ಇಲ್ಲ. ಒಂದ್ ಮನಿಗ ಸೊಸಿಯಾಗಿ ಹೋದ್ಮೇಲೆ ಇಬ್ರು ಸೊಸೆರು ಒಂದ. ಏನ್ರಿ ಅತ್ತೀರ? ಆಕಿನೂ ಕೆಲಸ ಮಾಡ್ಬೇಕು, ನಾನು ಕೆಲಸ ಮಾಡ್ಬೇಕು ಅಷ್ಟೇ. ನಾನು ಅದ್ದ ಬಂದಾಗ ನಂಗೆ ಚಾ ಮಾಡಕ್ಕೂ ಬರ್ತಿದ್ದಿಲ್ಲ. ನಾನು ಅಂಜಲಿ ಅಕ್ಕನ ಕಡೆ ಕೇಳಿ ತಿಳ್ಕೊಂಡಿನಿ. ಮತ್ತೆ 8 ದಿನ ಇದು ಕಲಿಸೋದ್ಲು. ಫೋನ್ ನೋಡಿ ಅಡಿಗೆ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಕಲ್ತಿದ್ದಲ್ಲೇನ್ರಿ? ನೋಡ್ರಿ ಅತ್ತೀರ, ನೀವು ನನಗೊಂಥರ ಆಕಿಗೊಂಥರ ಮಾಡಿದ್ರಿ ಸರಿ ಇರಂಗಿಲ್ಲ. ಈಗ ಹೇಳಿನಿ. ನೀನ್ ಯಾವಕ್ಕಿಲೆ ನನಗೆ ಹೇಳಕ ಬುದ್ಧಿವಾದ? ನೀ ಹೇಳಿದೆ ಅಂತ ನಾ ಕೇಳ್ಬಿಡ್ಬೇಕನ?
ಯಾಕಲೇ ಸುಮಿತ್ರಿ ಜಾಡಿಸಿ ಓದಿಲ್ಲನ? ಬಂದ್ರ ಬರ್ರಿ, ಕರೆಕ್ಟ್ ಟೈಮಿಗೆ ಬಂದಿರಿ ನೋಡಿ ನೀವು. ಈಗ ಮನಿ ಕೆಲ್ಸದ್ದು ಜಗಳ ತೆಗ್ದಾಳ ನಿಮ್ ಸೊಸಿ, ಮುದ್ದು ಸೊಸಿ. ಪಾಪ ಅದು ಹುಡುಗಿ ಈಗರ ಲಗ್ನಾಗಿ ಬಂದತಿ. ಪಾಪ ಆಕಿಗ ಒಂದು ರಿಸೆಪ್ಷನ್ ಮಾಡ್ಬೇಕು, ಏನಾರ ಒಂದು ಕಾರ್ಯಕರ್ತನ ಮಾಡ್ಬೇಕು ಮನ್ಯಾಗ. ಇಲ್ಲ ಇಲ್ಲ, ಆಕಿ ನಾಳೆಯಿಂದ ಕೆಲಸ ಮಾಡ್ಬೇಕಂತ. ಅಲ್ರಿ ಹೊಸ ಮಲ್ಗಿತ್ತಿ ಅದ ಮದುವೆಯಾಗಿ ಬಂದಾಳ. ಒಂದ್ 15 ದಿನ ರೆಸ್ಟ್ ಬೇಡೇನ್ರಿ ಆಕಿಗ? ಒಟ್ಟು ಹೊಂದ್ಕೊಳಕ್ ಟೈಮ್ ಬೇಡೇನ್ರಿ? ಅಡಿಗೆ ಮಾಡ್ಬಿಡ್ಬೇಕಂತ ಆಕಿಗ. ಹೆಂಗ ಮಾತಾಡ್ತಾಳ ನೋಡ್ರಿ. ನೀವರ ಒಟ್ಟು ಬುದ್ಧಿ ಹೇಳ್ರಿ. ಸೊಸಿ ಸೊಸಿ ಹೌದವಾ, ನೀ ಹೇಳುದು ತಪ್ಪಾತ್ ನೋಡು. ಅಲ್ರಿ ಮಾವ, ಅದು ಹಂಗಲ್ಲ ಅಲ್ವಾ, 15 ದಿನ ಆ ಹುಡುಗಿ ರೆಸ್ಟ್ ಮಾಡ್ಬೇಕಂತ, ಹೊಸಮಾಲ್ಗಿತ್ತಿ ಅಂತ. ಈಕಿ ನಮ್ ಸುಮಿತ್ರಿ ಆಕಿ ಕೆಲಸ ಮಾಡಂಗಿಲ್ಲ. ಏನು ನೀನ ಮಾಡ್ಬಿಡ್ವ ಎಲ್ಲ ಕೆಲಸ? ಹಿಂಗ 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 ಹೇಳ್ಬೇಕು. ಸಸ್ತ್ಯರಿಗ ಬಿಗಿತ್ನಾಗ ಇಟ್ಕೋಬೇಕು. ಅವಾಗ ಅವ್ರಿಗೆ ಬುದ್ಧಿ ಬರ್ತತಿ. ಅವ್ರು ಹೇಳ್ದಂಗೆ ಕುಣಿದ್ ಬಿಟ್ಟು ಮತ್ತ ನಮ್ದ ರಾಜಕೀಯ ಅಂತ ಮಾಡ್ತಾರ ಅವ್ರು. ಇವತ್ತು ಓಟ ಬುದ್ಧಿ ಬಂದೈತಿ ನೋಡ್ರಿ ನಿಮ್ಗ. ಹಿಂಗ ಹಿಂಗ ಮಾಡ್ರಿ ನೀವು ಮಾವರ. ಅಯ್ಯೋ, ನಾ ಹೇಳುದರ ಕೇಳವ ನೀನು. ನೋಡು, ಅವ್ರು ಎಲ್ಲಿ ಮಠ ಕೆಲಸ ಮಾಡಂಗಿಲ್ಲ ನೋಡು, ಅಲ್ಲಿ ಮಠ ನೀನು ಅವ್ರ ಸಂಬಂಧ ಅಡ್ಗಿನ ಮಾಡಕ್ ಹೋಗ್ಬೇಡ. ನಿನಗೆ ಏಟ್ಬೇಕು, ಅವಿನಾಶ್ಗೆ ಏಟ್ಬೇಕು ಅಷ್ಟ ಮಾಡು. ನಂದು ಮಾಡ್ಬೇಡ ನೀನು ಅಡ್ಗಿನ. ಬೇಕಂದ್ರೆ ನಾ ಹೊರಗಿಂದ ಊಟ ಮಾಡ್ತೀನಿ. ನೀವಿಬ್ರು ಗಂಡ ಹೆಂಡತಿಗೆ ಏಟ್ ಬೇಕು ನೋಡು, ಆಟ ಅಡ್ಗಿ ಮಾಡ್ಕೋ, ಅಷ್ಟ ಬಾಂಡೆ ತಿಕ್ಕೋ, ಅಷ್ಟ ಅರ್ಬಿ ತಕ್ಕೋ, ಕುಂತ ಬಿಡು ಅಷ್ಟೇ. ಹೌದಿಲ್ಲ? 15 ದಿನ ಅವ್ರು ಊಟನೂ ಮಾಡಂಗಿಲ್ಲ, ಹೊಸಮಾಲ್ಗಿತ್ತಿ. ಅಯ್ಯಯ್ಯಯ್ಯಯ್ಯಯ್ಯ, ಬಾರಿ ಚಂದ ಮಾತಾಡ್ತಿರ್ ಬಿಡ್ರಿ. ನಿಮ್ಮ ನೋಡಿ ಕಲಿಬೇಕು ಮಾತಾಡಕ. ಮತ್ತ ಆ ಸೊಸಿಗೊಂಥರ ಈ ಸೊಸಿಗೊಂಥರ ಮಾಡಿದಿ ನೋಡ್, ನಿನ್ ನಡಾನ ಮುರ್ತೇನಿ ಒದ್ದು. ಯಾಕಲೇ ಸುಮಿತ್ರಿ, ಆಕಿನು ಸೊಸಿ ಅಂದ್ಮೇಲೆ ಕೆಲಸ ಮಾಡಕ ಬೇಕು. ಇಬ್ರು ಸೇರಿ ಕೆಲಸ ಮಾಡ್ಬೇಕು. ಅವ್ರು ಈಕಿನೊಬ್ಬಕ್ಕಿನ ಏನಾರ ಕೆಲಸ ಹಚ್ಚಿದಿ ನೋಡ್, ಮತ್ ನಾನು ಏನ್ ಮಾಡ್ತೀನಿ ಅಂತ. ತಗೋ, ನನ್ ಸಣ್ಣ ಸೊಸಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನಾರ ಮಾಡ್ತೀನಿ. ಒಟ್ನಾಗ ನನ್ ಸೊಸಿ ಕಿರಿಕಿರಿ ಆಗ್ಬಾರ್ದು ಅಷ್ಟೇ. ಎಲ್ಲ ಇವಳ ಸೊಸಿ ನಾನ್ ಅದಿನ್ ತಗೋರಬಾ, ನೀ ಹೆದರ್ಬೇಡ. ಈ ಸುಮಿತ್ರಿ ನಾ ಇದ್ದಂಗಿಕಿ ಒಂಥರ 6 ಕೋಟ ಅತ್ತಿ ಕಡೆ 3 ಕೋಟ ಸೊಸಿ ಕಡೆ ಅಂತ ಜಾತಿಕಿ. ಏನಕಿ ಮಾತೆಲ್ಲ ಹಚ್ಕೊಳಕ್ ಹೋಗ್ಬೇಡ. ಆಕಿ ಕೆಲಸ ಮಾಡಿದ್ರ ನೀನು ಮಾಡು, ಆಕಿ ಮಾಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ನೀವಿಬ್ರು ಗಂಡ ಹೆಂಡತಿ ಆರಾಮಾಗಿರೋದು ಅಷ್ಟ ವಿಚಾರ ಮಾಡ್ವಾ ನೀನು. ಏನು ರೀ ಮಾವ, ಹೋಗ್ವಾ ಊಟ ಮಕ್ಕೊಂಡೆದ್ದೇಳು, ಆಮೇಲೆ ಚಾ ಮಾಡಂತಿ. ಆತ್ರಿ. ಅಲ್ಲ, ಈ ನಮ್ ಸುಮಿತ್ರಿ ಓರ್ಗಿತ್ತಿಯರ್ ಮಧ್ಯೆ ಜಗಳ ಹಚ್ಚಾಕ ನಿಂತು ಬಿಟ್ಟಾಳಲ್ಲ. ಅಲ್ಲ, ಈಕಿಗೊಂಥರ ಮಾತಾಡ್ತಾಳ, ಆಕಿಗೊಂಥರ ಮಾತಾಡ್ತಾಳ. ನಾನು ಇಲ್ಲೇ ಹೊರಕ್ಕಿಂತ ಎಲ್ಲ ಕೇಳಿಸ್ಕೊಂಡನಿ. ಈ ನಮ್ ಸುಮಿತ್ರಿಗೆ ಏನ್ ಮಾಡ್ಬೇಕಾತ? ಇದೇನ ದೊಡ್ಡ ಜಗಳ ಆದಂಗ ಅನ್ಸಕ್ ಕುಂತೈತ್ ನನಗ. ಈ ನಮ್ ಸುಮಿತ್ರಿ ಆಡೋ ಆಟಕ್ಕ ಇದು ಜಗಳ ಎಲ್ಲಿ ಹೋಗಿ ಮುಟ್ತೈತೆ ಅಂತೀನಿ ನಾನರ. ಈ ಹಾಳಾದ್ ನಮ್ ಸುಮಿತ್ರಿಗೆ ಓಟೊಟ್ಟು ಬುದ್ಧಿನ ಇಲ್ಲ. ಇಬ್ರು ಸ್ವಸ್ಥ್ಯರ್ನ ಒಂದಾಗಿರವಾ, ಹಂಗಿರವಾ, ಕೆಲಸ ಮಾಡ್ರಿ, ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಬುದ್ಧಿವಾದ ಹೇಳದ್ಬಿಟ್ಟು ಹುಳಿಯಿಂದ ಕೆಲಸ ಮಾಡಕ್ ಕುಂತೈತಲ್ಲ. ಇದಕ್ಕ ಎಷ್ಟು ಉಗುದ್ರೂ ಕಮ್ಮಿನ.